ಹರೇ ಕೃಷ್ಣ. ಆಕೆ ಉತ್ತರ ಪ್ರದೇಶದ ಲಕ್ನೋದ ಅಂಬೇಡ್ಕರ್ ನಗರದಲ್ಲಿ ಜನಿಸಿದವಳು. ಅತ್ಯಂತ ಇಳಿವಯಸ್ಸಿನಲ್ಲೇ ಸ್ವಾಮಿ ವಿವೇಕಾನಂದರ ಆಸರೆಯಿಂದ ಸಾಧನೆಯ ಶಿಖರವನ್ನು ಏರಿದವಳು. ಅವಳೇ ನಮ್ಮ ಭಾರತದ ಸ್ಫೂರ್ತಿಯ ಸೆಲೆ, ಹೆಮ್ಮೆಯ ಛಲಗಾರ್ತಿ ಅರುಣಿಮಾ ಸಿನ್ಹಾ. ಒಂದು ಮಧ್ಯಮ ಕುಟುಂಬ. ತಂದೆ ಇಂಡಿಯನ್ ಆರ್ಮಿಯಲ್ಲಿ ಇಂಜಿನಿಯರು, ತಾಯಿ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಸೂಪರ್ವೈಸರು. ತಾನು 3 ವರ್ಷ ಇದ್ದಾಗಲೇ ತಂದೆನ ಕಳೆದುಕೊಳ್ತಾಳೆ. ಚಿಕ್ಕವಳಿದ್ದಾಗಲೇ ಅವಳಿಗೆ ಸೈಕ್ಲಿಂಗ್ ಮತ್ತು ಫುಟ್ಬಾಲಲ್ಲಿ ಆಸಕ್ತಿ ಜಾಸ್ತಿ. ಬೆಳೀತಾ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ CISF ನಿಂದ ಅವಳಿಗೊಂದು ಆಫರ್ ಲೆಟ್ರ್ ಬರುತ್ತೆ. ಪರೀಕ್ಷೆ ಬರೆಯೋಕ್ಕೆ ದೆಹಲಿಗೆ ಪ್ರಯಾಣ ಬೆಳೆಸುತ್ತಾಳೆ. ಈ ಪಯಣ ಅವಳ ಜೀವನದ ಅತಿ ದೊಡ್ಡ ತಿರುವು ಎಂದು ಆಕೆ ಊಹಿಸಿರಲಿಲ್ಲ. ಲಕ್ನೋದ ಪದ್ಮಾವತಿ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಹೊರಡ್ತಾಳೆ. ಅಲ್ಲಿ ದರೋಡೆಕೋರರು ಆಕೆಯ ಬ್ಯಾಗ್ ಮತ್ತು ಚೈನನ್ನು ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಅವರನ್ನು ಆಕೆ ವಿರೋಧಿಸ್ತಾಳೆ. ಆಗ ಆಕೆಯನ್ನು ರೈಲಿನಿಂದ ಹೊರಗೆ ತಳ್ತಾರೆ. ಅಷ್ಟು ವೇಗವಾಗಿ ಚಲಿಸುತ್ತಿದ್ದ ರೈಲಿನಿಂದ ಬಿದ್ದ ಅವಳಿಗೆ ಏಳಲು ಸ್ವಲ್ಪ ಸಹ ಸಮಯ ಸಿಗದೆ ಹೋಯಿತು. ಅಷ್ಟರಲ್ಲಿ ಇನ್ನೊಂದು ರೈಲು ಆಕೆಯ ಕಾಲಿನ ಮೇಲೆ ಹಾದು ಹೋಗುತ್ತೆ. ಆಕೆಯ ಮೊಣಕಾಲು ಪುಡಿ ಪುಡಿಯಾಯಿತು. ಸಾವನ್ನು ತುಂಬ ಹತ್ತಿರದಿಂದ ನೋಡ್ತಿದ್ಲು. ರಕ್ತ ಚಿಮ್ತಿತ್ತು. ಆ ಜಾಗದಲ್ಲಿ ಮಾಂಸವನ್ನು ಇಲಿಗಳು ಕಚ್ಚಿ ತಿಂತಿದ್ರು. ಬಿಡಿಸಿಕೊಳ್ಳಲಾಗದಷ್ಟು ಅಸಹಾಯಕಳಾದಳು. ಅಲ್ಲಿರುವ ಕಲ್ಲುಗಳನ್ನು ಮತ್ತು ಆಕೆಯ ಜೀವವನ್ನು ಬಿಗಿ ಹಿಡಿದಿದ್ಲು. ಬೆಳಗ್ಗೆವರೆಗೂ ಆಕೆಯ ಜೀವ ಇತ್ತು. ಅಲ್ಲಿರುವ ಸ್ಥಳೀಯರ ಸಹಾಯದಿಂದ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಅಲ್ಲಿ ಆಕೆಯ ಜೀವ ಉಳಿಯಲು ಆಕೆಯ ಎಡಗಾಲನ್ನು ತೆಗಿಬೇಕಾಗಿತ್ತು. ಆದರೆ ಅಲ್ಲಿ ಅನಸ್ತೇಷಿಯಾ ವ್ಯವಸ್ಥೆ ಇರಲಿಲ್ಲ. ಸಿಬ್ಬಂದಿ ಮಾತಾಡೋದನ್ನು ಕೇಳಿದ ಆಕೆ, 49 ರೈಲುಗಳು ನನ್ನ ಕಾಲ ಮೇಲೆ ಹಾದು ಹೋಗಿವೆ. ಆವಾಗಲೇ ಜೀವ ಹೋಗಿಲ್ಲ. ಇನ್ನು ಸ್ವಲ್ಪ ಹೊತ್ತು ಅಲ್ಲೇ ಇದ್ದೀನಿ ಅಂದ್ಕೋತೀನಿ. ನಿಮ್ಮ ಕೆಲಸ ಮಾಡಿ ಅಂತ ಹೇಳ್ತಾಳೆ. ಕೇವಲ ರೈಲಿನ ಶಬ್ದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿರೋರಿದೆ. ಬರೀ ಚಿಕ್ಕ ಪುಟ್ಟ ಆಪ್ರೇಷನ್ಗಳಿಗೆ ಜೀವ ಹೋಗಿರೋದುಂಟು. ಆದರೆ ಊಹಿಸಿಕೊಳ್ಳಿ ಆಕೆಯ ಆತ್ಮಸ್ಥೈರ್ಯ ಎಷ್ಟಿತ್ತೆಂದು. ಆಪ್ರೇಷನ್ ಆದ ಬಳಿಕ ಹೆಚ್ಚಿನ ಚೆಕಪ್ಗೆ ಲಕ್ನೋದ ಏಮ್ಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದರಿಂದ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು. ಇಷ್ಟರಲ್ಲಾಗಲೇ ಮಾಧ್ಯಮಗಳು, ಹೊರ ಜಗತ್ತು ಆಕೆಯ ಬಗ್ಗೆ ಇಲ್ಲ ಸಲ್ಲದ ಸುದ್ದಿ ಹರಡಿಸುತ್ತವೆ. ಅರುಣಿಮಾ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡ್ತಿದ್ಲು. TTಯಿಂದ ತಪ್ಪಿಸ್ಕೊಳ್ಳೋಕ್ಕೆ ರೈಲಿನಿಂದ ಹಾರಿದಾಳೆ. ಆಕೆ ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ಲು. ಇಲ್ಲಿವರೆಗೂ ಆಕೆ ಸಾವಿನ ಜೊತೆ ಹೋರಾಡ್ತಿರುವಾಗ ಆಗದ ನೋವು, ಕುಂದದ ವಿಶ್ವಾಸ ಈಗ ಉಂಟಾಗಿತ್ತು. ಆಕೆ ನಿಜವಾಗಿಯೂ ಕುಸಿದು ಹೋಗ್ತಾಳೆ. ಈ ಸಂದರ್ಭ ಎಲ್ಲರ ಜೀವನದಲ್ಲೂ ಬಂದಿರುತ್ತೆ. ಆಗ ಅವ್ರ ಮುಂದೆ 2 ದಾರಿ ಕಾಣುತ್ತೆ. ಒಂದು ಸಾವು, ಇನ್ನೊಂದು ಜೀವನ. ಆಯ್ಕೆ ನಮ್ಮದು. ಅವ್ರ ವಿರುದ್ಧ ಕೇಸ್ ಹಾಕ್ತಾಳೆ. ಆದರೆ ಪ್ರಯೋಜನ ಇಲ್ಲ. ಯಾಕೆ ಗೊತ್ತಾ? ಮಧ್ಯಮ ಕುಟುಂಬ, ಹೆಣ್ಣು ಅನ್ನೋ ಉದಾಸೀನ ಬೇರೆ. ಆಗ ಆಕೆ ಯೋಚಿಸ್ತಾಳೆ, ಇದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ. ಆಗ ಆಕೆ ತಲೆಗೆ ಬಂದಿದ್ದು ಮೌಂಟ್ ಎವರೆಸ್ಟ್ ಹತ್ತೋದು. ಯಾಕೆ ಅದೇ ಗುರಿನೇ ಇಟ್ಕೋತಾಳೆ ಗೊತ್ತಾ? ಮೊದಲನೇದು, ಆಕೆ ಆತ್ಮವಿಶ್ವಾಸ ಎಷ್ಟು ಎತ್ತರವಿತ್ತು ಅನ್ನೋದನ್ನು ತೋರಿಸೋಕೆ. ಕಾಲನ್ನೇ ಕಳೆದುಕೊಂಡಿದ್ದಾಳೆ. ಇವಳ ಜೀವನ ಮುಗೀತು. ಜೀವ ಇದ್ದರೂ ಬೇರೆಯವರ ಆಸರೆಯಲ್ಲೇ ಬದುಕಬೇಕು ಅನ್ನೋ ಬೇಡದ ಕರುಣೆ. ಇದರಿಂದ ಹೊರಗೆ ಬರಲು ಜಗತ್ತಿಗೆ ಏನಿಲ್ಲದಿದ್ದರೂ ಆತ್ಮಸ್ಥೈರ್ಯ, ದೈವಬಲ ಇಷ್ಟಿದ್ದರೆ ಜಗತ್ತಲ್ಲಿ ಅಸಾಧ್ಯ ಯಾವುದೂ ಇಲ್ಲ ಅನ್ನೋದನ್ನು ಸಾರಿ ಹೇಳಲಿಕ್ಕೆ. ಇನ್ನು ಗಾಯಗಳೇ ಪೂರ್ತಿ ವಾಸಿಯಾಗಿರಲಿಲ್ಲ. ಎವರೆಸ್ಟ್ ಏರಿದ ಪ್ರಥಮ ಮಹಿಳೆ ಬಚೇಂದ್ರಿ ಪಾಲ್ ಅವರನ್ನು ಭೇಟಿ ಮಾಡ್ತಾಳೆ. ಆಗ ಆಕೆ ಕಣ್ತುಂಬಿಕೊಂಡು ಒಂದು ಮಾತು ಹೇಳ್ತಾಳೆ, ನೀನು ಈಗಾಗಲೇ ಎವರೆಸ್ಟ್ ಹತ್ತಿದೀಯ. ಜಗತ್ತಿಗೆ ತೋರಿಸೋದಷ್ಟೇ ಬಾಕಿ. 6 ತಿಂಗಳ ಕಠಿಣ ಪರಿಶ್ರಮದ ನಂತರ 2002 21 ಮೇ ತನ್ನ ಒಂದು ರಾಡ್ ಹಾಕಿರೋ ಕಾಲು, ಇನ್ನೊಂದು ಪ್ಯಾರಾಸ್ಥೆಟಿಕ್ ಕಾಲು
ಇದನ್ನು ಇಟ್ಕೊಂಡು ಬೆಳಗ್ಗೆ 10:55ಕ್ಕೆ ಆಕೆ ಶಿಖರನ ತಲುಪಿದ್ಲು. ಹತ್ತೋವಾಗ ಆಕೆ ದಾರಿ ಸುಲಭ ಇತ್ತ. ಮಂಜಿನಲ್ಲಿ ಆಕೆ ಕಾಲು ಹೂತು ಹೋಗ್ತಿದ್ದು, ರಕ್ತ ಸೋರ್ತಿತ್ತು. ಅಲ್ಲಿ ಆಕೆಗೆ ಧೈರ್ಯ ಕೊಟ್ಟಿದ್ದು ಸ್ವಾಮಿ ವಿವೇಕಾನಂದರ ಫೋಟೋ ಅಷ್ಟೆ. ಮುಂದೆ ಆಗಿದ್ದೆಲ್ಲ ಇತಿಹಾಸ. ಉತ್ತರ ಪ್ರದೇಶದ CM ಅಖಿಲೇಶ್ ಯಾದವ್ ಇವಳನ್ನು ಗೌರವಿಸ್ತಾರೆ. ರಾಜ್ಯ ಸರ್ಕಾರ 20 ಲಕ್ಷ, ಸಮಾಜವಾದಿ ಪಕ್ಷ 5 ಕೋಟಿ, ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, 10 ವಿಂಗ್ ನಾರ್ವೆ ಅತ್ಯುನ್ನತ ಪರ್ವತಾರೋಹಣ ಪ್ರಶಸ್ತಿ ನೀಡಿ ಸನ್ಮಾನಿಸಿತು. ಅಲ್ಲಿಗೆ ಅಕ್ಕಿ ಕನಸು ಮುಗಿತಾ? ಇಲ್ಲ. ಮುಂದಿನ ಗುರಿ ಅಕ್ಕಿದೇನು ಗೊತ್ತಾ? ಎಲ್ಲ 7 ಖಂಡಗಳ 7 ಶಿಖರಗಳನ್ನು ಏರೋದು. ಈಗಾಗಲೇ ಆಕೆ 6 ಶಿಖರನ ಏರಿದ್ದಾಳೆ. ವಿನ್ಸನ್ ಶಿಖರವನ್ನು ಏರಿದ ವಿಶ್ವದ ಮೊದಲ ವ್ಯಕ್ತಿ ಯಾರಾದರೂ ಇದ್ದೆ ಅದು ಅರುಣಿಮಾ ಸಿನ್ಹಾ. ನನಗೆ ಯಾರೂ ಇಲ್ಲ, ನನ್ನ ಕೈಲಾಗಲ್ಲ, ನನ್ನ ಕೆಲಸ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ದೇವರು ನನ್ನ ಹಣೆ ಬರನೇ ಸರಿಯಾಗಿ ಬರೆದಿಲ್ಲ ಅಂತ ಜೀವನ ಪೂರ್ತಿ ಕೊರಗ್ತಾ ಒಂದಿನ ಸತ್ತು ಹೋಗ್ತೀವಿ. ಎಲ್ಲ ಅಂಗಗಳನ್ನು ಸರಿಯಾಗಿ ಕೊಟ್ಟಿದ್ದಾನೆ ಅಂದರೆ ನಾವು ಪುಣ್ಯ ಮಾಡಿದ್ದೀವಿ ಅಂತಲೇ ಅರ್ಥ. ಇಷ್ಟು ಒಳ್ಳೆ ಜೀವನ ಕೊಟ್ಟಿರೋ ದೇವರಿಗೆ ದಿನಾ ದೂಷಿಸ್ತಾ, ಬೇರೆಯವ್ರ ಬಗ್ಗೆ ಮಾತಾಡ್ತಾ, ಅವ್ರಿಗೆ ಬೈಕೋತಾ ಜೀವನ ಪೂರ್ತಿ ಕಳಿತೀವಿ. ಯೋಚನೆ ಮಾಡಿ, ದೇವರು ಕೊಟ್ಟಿರೋ ಈ ಅದ್ಭುತವಾದ ಜೀವನನ ಹೇಗೆ ಬಳಸ್ಕೊಳ್ಬೇಕು ಅಂತ. ಏನಾದರೂ ಸಾಧಿಸೋಕ್ಕೆ ಇರೋ ಮಾರ್ಗಗಳು ಯಾವ ಗೊತ್ತಾ? ಒಂದು ಅವಮಾನ, ಅನುಮಾನ, ಸನ್ಮಾನ. ಕೃಷ್ಣಾರ್ಪಣಮಸ್ತು.